ಎದ್ದಿರಿ ಅಂತ ಕೇಳಿದರೆ ಎದ್ದೈತೆ ಅಂತೀರಲ್ಲ ಮಾರಯ್ಯ ಈ ಹೊತ್ತು ಮುಣಗ ಟೈಮ್ ಆಗ್ಯದ ಎದ್ದಿರ್ಯಾ ಅಂತ ಕೇಳ್ದ ಮುಂಜಾನೆ ಎದ್ದೈತಿ ಅಂತ ಹೇಳ್ದೆ ಇಷ್ಟು ಹೊತ್ತಿನ ಎಲ್ಲಿ ಹೊಂಟಿದಿ ನಾ ಇಲ್ಲೇ ಹೊಂಟಿದ ನೋಡ ತೊಡಿ ಕೆಲಸದ ಅದಕ್ಕಂತ ಹೊಂಟಿದ ಯಾರಕಿ ಆಕಿ ನಮ್ದು ದೋಸ್ತಳ ಅದೆಲ್ಲ ತೊಂಡ ನೀ ಏನ್ ಮಾಡವ ನನಗೂ ಹಂಗೆ ಅನ್ಸ್ಲತ್ತದ ನೋಡು ಮಗನ ಆಕಿನ್ಕಿಂತ ನಿಂದೆ ಕಿಟಕಿಟ್ ಹೆಚ್ಚಾಗ ಕಾಣಿಸ್ತು ನನಗೂ ಹಂಗೆ ಅನ್ಸ್ಲತ್ತದ ನೋಡು ಲೇ ಅಪ್ಪ ನಿನಗೆ ಮುಂದಿನ ಕಂಪ್ನಿಯವರು ಪ್ರಚಾರಕ್ಕೆ ಬಿಟ್ರೇನು ಹಿಂಗ್ಯಾಕೆ ಮಾಡತ್ತಿ ನನಗೂ ಹಂಗೆ ಅನ್ಸ್ಲತ್ತದ ನೋಡು ಇರ್ಲಾಕ ಅಕ್ಕಿಂದ ವಿಚಾರ ತಗೊಂಡು ನೀ ಏನು ಮಾಡವ ಹೋಲ್ ಬಿಡು ಅಕ್ಕಿನ ವಿಚಾರ ಅಲ್ಲ ಈಗ ಯಜಮಾನ್ರೆ ಅಂದು ಮದುವೆಯ ಮಂಟಪದಲ್ಲಿ ₹1,00,000 ಕಲ್ಯಾಣ ಮಂಟಪಕ್ಕೆ ದಾನ ಮಾಡಿಸಿದ ಕುಬೇರ ಇಲ್ಲೇ ಇದ್ದಾನೆ. ಅವನನ್ನು ಹಾಗೆ ಬಿಡುವುದು ಬೇಡ. ಚೆಂಡಿನ ಮೇಲೆ 2 ಗುದ್ದು ಆ ಘಟನೆಗೆ ಕೇಂದ್ರ ಬಿಂದು ಯಾರನ್ನುವುದು ಹೇಳುವವರಿಗೆ ಬಿಡಬೇಡ. ಹೊಡಿಬೇಡ್ರಿ ಅಪ್ಪ ಹೊಡಿಬೇಡ್ರಿ ನನಗೊಂದರೆ ಉರಿ ಚಳಿ ಬಂದವ ದವಾಖಾನಿಗೆ ತೋರಿಸೋದಕ್ಕ ರೊಕ್ಕ ಇಲ್ಲ ನಂಬಲ್ಲಿ ₹100 ನೀವು ಕೊಟ್ರಿ ಅಂದ್ರೆ ಆ ದಿನ ನಡೆದು ಮದ್ವಿ ಕಿತಾಪತಿ ಎಲ್ಲ ನಿಮ್ಮ ಮುಂದೆ ಹೇಳ್ತೀನಿ ರೀ. ಯಜಮಾನ್ರೆ ಇವನು ಹೀಗಂತ ಇದ್ದಾನಲ್ಲ ₹100 ಬೇಗ ಹೇಳು, ಇದಕ್ಕೆಲ್ಲ ಕಾರಣ ಯಾರು? ಇಲ್ಲ ನಿಮ್ಮ ಅಳಿಯ ಚಂದ್ರಿಗೆ ಮುಂದೆ ಇಟ್ಕೊಂಡು ನೀವು ಹೇಳಂದ್ರೆ ನಾ ಹೆಂಗೆ ಹೇಳ್ರಿ ಖರ್ಚೆ ಬರ್ರಿ ನಿಮ್ಗೆ ಕಿವ್ಯಾಗ ಹೇಳಿ ಬಿಡ್ತೀನಿ. ಹೇಳು ಮೊದಲು ಏನದು? ಆ ದಿನ ನಡೆದು ಇಷ್ಟೇ ನೋಡ್ರಪ್ಪ, ಮುಂದಿಂದೆಲ್ಲ ವಿಚಾರಣೆ ನೀವು ಮಾಡಿ ನಾ ಹೋದ್ರಪ್ಪ ನನ್ನ ಕೆಲಸ ಅದ. ಅಜಿತ್, ಆತ ಯಾರ ಬಗ್ಗೆ ಏನು ಹೇಳಿದ? ನಿಮ್ಮ ಕಿವಿಯಲ್ಲಿ ಹೇಳಿದ್ದಾನೆ, ನಿಮ್ಮಿಂದ ತಿಳಿದುಕೊಳ್ಳಿ ಎಂದು ಹೇಳಿದ್ದಾನೆ. ನಿಮಗೆ ತಿಳಿಯಬೇಕಲ್ಲ. ಹಾಳಾದವನು ಪುನಃ ಕೈ ಕೊಟ್ಟು ಅವನ ಕಿವಿಯಲ್ಲಿ ಹೇಳುತ್ತಿರ್ತೇನೆ ಎಂದು ಕೇಳಿಕೊಂಡು ಹೇಳಿ ₹100 ಕತ್ರಿ ಹಾಕಿದ ಮಗ. ಓಹೋ, ಬುದ್ಧಿವಂತರಾದ ನಮಗೆ ತಪ್ಪಿಗೆ ಹಾಕಿದ ಯಜಮಾನ್ರೆ, ನಾವು ಎಲ್ಲೋ ತಪ್ಪುತ್ತಿದ್ದೇವೆ, ತಪ್ಪಿಯೇ ಬಿಟ್ಟಿದ್ದೇವೆ. ₹1,00,000 ಕಳೆದ ಘಟನೆ ಚೆನ್ನಾಗಿಲ್ಲ. ಇನ್ನೂ 1,00,000 ಹೋದರೆ ಚಿಂತೆ ಇಲ್ಲ. ಮನೆ ಸೇರಿದ ಮಾರಿ ಸೊಸೆಯಂದಿರು ನಾಶವಾದರೆ, ಹಾಗೆ ಮಾಡದೆ ಹೋದರೆ ಸಂಜೀವಪ್ಪನ ಮರ್ಯಾದೆ ಮಧ್ಯದಲ್ಲಿ ಮಾರಿ ಹೋಗುತ್ತದೆ. ನನಗೆ ಸ್ವಲ್ಪ ಆಲೋಚಿಸಲು ಆಸ್ಪದ ಕೊಡಿ. ನಿಮ್ಮ ಅಣ್ಣನ ಋಣ ನನ್ನ ಮೇಲೆ ಇದೆ ಎಂದಾಗ ಅದನ್ನು ತೀರಿಸಿಯೇ ನಿಮ್ಮ ಮನೆ ತೊರೆಯುತ್ತೇನೆ. ಅದೇನು ಮಾಡ್ತಿ ಮಾಡು. ಇಂದಿನಿಂದ ನನ್ನ ಮನೆಯ ಜವಾಬ್ದಾರಿಯಿಂದ ನಿನಗೆ ಒಪ್ಪಿಸುತ್ತೇನೆ. ನನಗೆ ಕೆಲಸವಿದೆ, ನಾನು ಹೋಗ್ತೀನಿ. ನೀ ಯಾವಾಗ ಬೇಕು ಆವಾಗ ಬಾ.